ಹಲೋ ಎವ್ರಿವಾನ್ ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಇವತ್ತು ನಾವು ವಿಲೇಜ್ಗೆ ಹೋಗ್ತಾ ಇದ್ದೀವಿ. ನಾನು ಕರ್ನಾಟಕ ಬರುವಾಗ ಫಸ್ಟ್ ನನ್ನ ಹಸ್ಬೆಂಡ್ ವಿಲೇಜ್ಗೆ ನಿಯರ್ ಅವರು ಕಂಪನಿ ಇತ್ತು, ಸೊ ಅಲ್ಲೇ ಒಂದು ಮನೆ ಬಾಡಿಗೆಗೆ ತಗೊಂಡಿದ್ವಿ. ಆ ಟೈಮಲ್ಲಿ ಹೌಸ್ ರೆಂಟ್ನು ಸ್ವಲ್ಪ ಕಡಿಮೆ ಇತ್ತು, 750 ರುಪೀಸ್ಗೆ ಒಂದು 10 ಬೆಡ್ರೂಮ್ಸ್ ಅಷ್ಟೇ ಇರುತ್ತೆ. ಒಂದು ಮಿನಿ ಚಂದ್ರಮುಖಿ ಹೋಮ್ ಥರ ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಅದೇ ವಿಲೇಜ್ದಲ್ಲಿ ಒಂದು 3 ಇಯರ್ಸ್ ಅಷ್ಟು ಇದ್ದೀವಿ. ದಟ್ ಟೈಮಲ್ಲಿ ನಮಗೆ ಸೇವಿಂಗ್ಸ್ ಅಂತೂ ಏನಿರಲಿಲ್ಲ. ಈಗ ಅವ್ರು ತಗೊಂಡು ಬಂದ ದುಡ್ಡು, ನನ್ನ ಹಸ್ಬೆಂಡ್ ಸಂಪಾದನೆ ಮಾಡೋ ದುಡ್ಡು ಎಲ್ಲ ಜಸ್ಟ್ ಮನೆಗೆ ಮೇಂಟೆನೆನ್ಸ್ಗೆ ಆಗುತ್ತೆ ಆ್ಯಂಡ್ ಸೇವಿಂಗ್ಸ್ ಅಂತೂ ನಿಲ್. ಬಟ್ ಆ ಟೈಮಲ್ಲಿ ಈ ಪ್ರಾಪರ್ಟಿ ಅಂದರೆ ಜಸ್ಟ್ ಒಂದು ಸ್ಮಾಲ್ ಸೈಟ್ ಅನ್మాట. ಸೊ ಅದು ನಾವು ನೋಡಿದ್ವಿ. ನಮ್ಮ ಹತ್ರ ದುಡ್ಡಿಲ್ಲ, ಹೆಂಗೆ ತೊಗೋಬೇಕಂತ ಟೈಮಲ್ಲಿ ಒಬ್ರು ಕೊಟ್ಟರು. ಸೊ 1 ರೂಪಾಯಿನೂ ಬಡ್ಡಿನೂ ತಗೊಂಡಿಲ್ಲ. ಸೊ ನಾರ್ಮಲ್ ಕ್ಯಾಶ್ ಕೊಟ್ಟಿದ್ರು, ನಿಮ್ಮ ಹತ್ರ ಹೇವಾಗಿರುತ್ತೆ ಆವಾಗ ಕೊಡಿ ಅಂತ. ಹೆಂಗೆ ಆಗಿದೆ ಅಂದರೆ ಸ್ವಂತ ಅವ್ರನ್ನೇ ಬಡ್ಡಿಗೆ 1 ರೂಪಾಯಿ ದುಡ್ಡು ಕೊಡ್ತಾ ಇಲ್ಲ. ಬಟ್ ನಾವಂತೂ ಗೊತ್ತೇ ಇರಲ್ಲ. ಬಟ್ ಅವ್ರ ಹತ್ರ ವರ್ಕ್ ಮಾಡಿದೆ ಒಂದು ಹೆಸರಿಂದನೇ ನಮಗೆ ದುಡ್ಡು ಕೊಟ್ಟರು, ನಂಬಿಕೆ ಮೇಲೆ ಅಲ್ವಾ. ಸೊ ಅದರಿಂದ ಒಂದು ಪ್ರಾಪರ್ಟಿ ಅಂತ ನಮಗೆ ಸಿಕ್ಕಿತ್ತು. ನಾವು ಅವರು ದುಡ್ಡನ್ನು ಕೊಟ್ಬಿಟ್ಟಿದ್ವಿ. ಆ್ಯಂಡ್ ಅಷ್ಟೇ, ಪ್ರತಿಯೊಬ್ಬರೂ ಜೀರೋಯಿಂದನೇ ಸ್ಟಾರ್ಟ್ ಆಗ್ತಾರೆ. ನಾವು ಇಲ್ಲಿಗೆ ಬಂದಮೇಲೆ ಜೀರೋಯಿಂದನೇ ಸ್ಟಾರ್ಟ್ ಮಾಡಿದ್ವಿ. ನೌ ಡೇಸ್ ಇವಾಗ ಸ್ಟೆಪ್ ಬೈ ಸ್ಟೆಪ್ ಅಪ್ಸ್ ಆ್ಯಂಡ್ ಡೌನ್ಸ್ ಅಂತೂ ಬರ್ತಾನೆ ಇರುತ್ತೆ ಲೈಫ್ದಲ್ಲಿ. ಡೌನ್ ಬರುವಾಗ ನಾವು ಯಾವಾಗಲೂ ಭಯ ಪಡಬಾರ್ದು. ಅಪ್ಸ್ ಆ್ಯಂಡ್ ಡೌನ್ಸ್ ಪ್ರತಿಯೊಬ್ಬರ ಲೈಫಲ್ಲಿ ಇರುತ್ತಲ್ವ. ಅದಕ್ಕೋಸ್ಕರ ಕಷ್ಟಗಳು ಬರಬೇಕು. ಕಷ್ಟಗಳು ಬಂದ್ರೇ ಗೊತ್ತಾಗುತ್ತೆ ನಾವು ಯಾವ ಥರ ಸ್ಟ್ರಾಂಗ್ ಆಗಿರ್ಬೇಕಂತಾನೆ. ಸೊ ಅಷ್ಟೇ, ಈಗ ನಾವು ತುಂಬ ಬಿಸಿಲು ಇತ್ತು, ಒಂದು 2-3 ಡೇಸಿಂದ ಅಲ್ಲಿ ಸ್ವಲ್ಪ ಬಿಸಿಲು ಇದೆ ಅಂತ. ಬಟ್ ಕ್ಲೈಮೇಟು ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಸುಮಾರು ವರ್ಷ ಆಯಿತು, ನನ್ನ ಮಗಳು ಹುಟ್ಟಾದ್ಮೇಲೆ ಒಂದು ಸರಿ ಹೋಗಿದ್ವಿ. ಬಟ್ ಅದು ಒಂದು ವೆಡ್ಡಿಂಗ್ ಅಂತ ಹೋಗಿದ್ವಿ. ಬಟ್ ಸೈಟ್ ನೋಡ್ಲಿಕ್ಕೆ ಹೋಗಲಿಲ್ಲ. ಮೋರ್ ದೆನ್ 10 ಇಯರ್ಸ್ ಆಯ್ತು ಅನ್ನಿಸ್ತಾ ಇದೆ ನಾವು ಹೋಗಿ. ಆ್ಯಂಡ್ ಅಷ್ಟೇ, ಈಗ ಮನೆಗೆ ಹೊರಟಿದ್ವಿ. ಇಲ್ಲಿ ಟೆಂಪಲ್ ಒಂದಿದೆ, ಆಂಜನೇಯ ಸ್ವಾಮಿ ದೇವಸ್ಥಾನ. ಇವಾಗಾದರೂ ಹುಷಾರಿಲ್ಲ ಅಂದರೆ ಅಲ್ಲಿಗೆ ಹೋಗಿ ಮಂತ್ರ ಎಲ್ಲ ಕಟ್ಸ್ಕೊಂಡು ಬರ್ತಾ ಇದ್ದೀವಿ.